ಸರಿ, ಇವಾಗ ನಾನು ಏನು ಅಂತ ಕ್ಲೂ ಕೊಡ್ತೀನಿ, ಓಕೆನಾ? ಹುಡುಗಿ ವಿಷಯ. ಒಂದು ರಾಮನ್ಗೂ ಸೀತ್ಗೂ ಸಂಪೂರ್ಣ ರಾಮಾಯಣ ನೋಡ್ಬಿಟ್ಟು ಏನಾಯ್ತು ಅಂದಂಗಾಯ್ತು. ನಡಿ ಮನೆಗೆ ಫಸ್ಟ್. ಮುದ್ಕೆ ನಿಂಗೆ ಸ್ವಲ್ಪ ಆದ್ರೂ ಬೇಕಲ್ವಾ? ನಿಂಗೆ ಸ್ವಲ್ಪ ಮುದ್ಕೆ ಮತ್ತೆ ಎಷ್ಟು ವರ್ಷ ಆಯ್ತು ಕೇಳ್ಕೊಂಬಂದಿದ್ಯಾ? ಅಕ್ಕು ಏನಂತ ಇಂಥ ಮೊಮ್ಮಗು ನಿಂತ್ಬಿಟ್ಟಿದ್ರಿ. ಒಂಥರ ಚೈಲ್ಡ್ ಆಡಂಗ ದುಡ್ಡು ನೋಡಿ ಹೆಂಗ ಹಾಕೊಂಡ ಹಳ್ಳಿಗೆ ಬಾಡಿಗೆ ತಂದ್ಯಾ? ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ಒಳಗೆ ನಿಮ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗಿನ ಜಾವನೆ ಅಲ್ಲಿ ತಿಂಡಿ ತಿಂದು ನಾನು ಸೈಡ್ ಬೋಸಿ ಚಪಾತಿ ಮತ್ತು ನೆನ್ನೆ ರಾತ್ರಿದು ಚಿಕನ್ ಗೊಜ್ಜು ಅನ್ನ ನಮ್ಮ ಶಶಿಕಲಾ ಮಾಡಾಕಿದ್ದು. ಚಪಾತಿ ಬರೀ 3 ಕೊಟ್ಲು, 4ನೇ ಚಪಾತಿ ಎಲ್ಲ ಸೀಸ್ಬಿಟ್ಟು ಕೊಟ್ಲು. ದೊಡ್ಡ ಹೋಗ್ಬೇಕಂತ ಹೋಗು, ನಾಷ್ಟ ಮಾಡಿಲ್ಲ. ಯಾಕೆ ಇನ್ನೂ ನಾಷ್ಟ ಮಾಡಿಲ್ಲ, ಲೇಟ್ ಆಯ್ತು. ಹೋಗು ನಿಮ್ಗೆ ಏನಾಯ್ತು ಗುರು? ಡಾಕ್ಟ್ರು ಬರೋದು 1 ಗಂಟೆ 2 ಗಂಟೆಯಾ? ಲವ್ ಯು ಗುರು. ಹುಷಾರ್ ಗುರು, ಟೇಕ್ ಕೇರ್ ಗುರು. ನೆಕ್ಸ್ಟ್ ನಮ್ಮ ದೊಡ್ಡಪ್ಪನಿಗೆ 3 ದಿವಸಕ್ಕೆ ಹುಷಾರಿಲ್ಲ. ಏನು ಹುಷಾರಿಲ್ಲ ಇವಾಗ? ಎಸ್, ನಮ್ಮ ದೊಡ್ಡಪ್ಪ ಮಾಡೋಣ ಅಂತ ಕಾಲೇಜಿಗೆ ಟೈಮ್ ಆಯ್ತದೆ. ಕಾಲೇಜ್ಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡುವ. ಶ್ರೀರಾಮ್ಪುರ ರಿಂಗ್ ರೋಡ್ ಗಂಟು ಹೋಯ್ತೀನಿ. ನಾಷ್ಟ ಮಾಡಿದ್ರಮ್ಮ? ಆಯ್ತು ಕಣಪ್ಪ. ಏನ್ ತಿಂದ್ರಿ? ಎಲ್ಲ ಹೋಯ್ತಿದ್ರಿ? ಇಲ್ಲ, ಜೈಪುರಕ್ಕೆ ಮಾತ್ರ ತರಬೇಕು, ಬ್ಯಾಂಕ್ ಹೋಗ್ಬೇಕು. ಗೈಸ್, ಕಾಲೇಜ್ ತಗ ಬಂದು ನೋಡಿ, ಬನ್ನಿ ಇವಾಗ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಗುವ. ಇವಾಗ ಕ್ಲಾಸಲ್ಲಿದ್ದೆ, ಕ್ಲಾಸ್ ಮುಗೀತು ಒಂದು ಕ್ಲಾಸು. ಇವಾಗ ಹುಡುಗಿರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ನೋ ಕಾಮೆಂಟ್ಸ್. ಈ ಕಡೆ ಇನ್ನೊಂದಿಬ್ರು ಕೂತವ್ರೆ, ಅವ್ ಮುಖ ತೋರ್ಸಲ್ಲ. ಎಂತಕ್ಕೆ ಮುಖ ತೋರ್ಸಲ್ಲ? ವಯಸ್ಸು ಕೇಳ್ಸಂಗಿಲ್ವಾ? ನನ್ನ ಫ್ರೆಂಡ್ ಊಟ ತಿನ್ನಿಸ್ತವ್ರೆ. ಗೈಸ್, ಇವಾಗ ರೀಲ್ಸ್ ಮಾಡಕ್ಕೆ ಅಂದ್ಬಿಟ್ಟು ವ್ಯಾನಿಗೆ ಬಂದವಿ. ಎಂತೆಂತ ಕಂಟೆಂಟ್ ಹುಡುಕ್ತಾವಿ ಗೊತ್ತಾ? ಯಾಕೆ ಮಾತಾಡ್ಸಲ್ಲ ನನ್ನ? ಏನಕ್ಕೆ ಮಾತಾಡ್ಸಲ್ಲ? ನಾನು ಮಾತಾಡ್ಸಲ್ಲ? ಗೈಸ್, ಇದು ಶೂಟ್ ಎಲ್ಲ ಮುಗೀತು. ಹತ್ರ ಒಂದು 2 ಅವರ್ ಆಯಿತು ಅನ್ಕೊಳ್ರಿ ಶೂಟ್ ಮಾಡೋದು. ಒಂದೇ ಒಂದು ರೀಲ್ ಶೂಟು ಎಷ್ಟು ಕಷ್ಟ ಇರ್ತದೆ ನೋಡ್ರಿ. ಕಂಟೆಂಟ್ ಕ್ರಿಯೇಷನ್ದು ಟೇಕ್ ಮೇಲೆ ಟೇಕ್ ಮಾಡಿ ಕೊನೆಗೂ ಮುಗೀತು. ಪ್ರಿಯಾಂಕಂಗೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು. ಇಲ್ಲಿ ಯೋಚನೆ ಮಾಡ್ತೀನಿ ಅಲ್ಲ ಮಚ್ಚ, ನಾನು ಪ್ರಿಯಾಂಕಿಂಗೆ ಥ್ಯಾಂಕ್ ಯು ಅಂದ್ರೆ ಏನೋ ಯೋಚನೆ ಮಾಡ್ತೀನಿ. ಇನ್ನು ಸೈಕಿಗೆ ಹಾಕ್ಬಿಡೋಣ ಅಂತ. ಸರಿ ಮಚ್ಚ, ಅಲ್ಲ ಥ್ಯಾಂಕ್ ಯು ಮಚ್ಚ. ಲವ್ ಯು ಮಚ್ಚ. ನಿಂಗೆ ಇದೆಲ್ಲ ಹೊಡೆದ್ಬಿಟ್ಟಿದೆ ಮಗ ನೀನು. ಇಸ್ರಾರ್ಗೆ ಎಷ್ಟು ಟೇಕಲ್ಲಿ ಹೊಡೆದಿರೋದು ಗೊತ್ತಾ? ಬಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಗೈಸ್. ಬ್ರೋ, ಏನು ಕಡೋಡ್ ಆಗಿರೋದು? ಬರ್ತಾರೆ ಎಡಿಟಾ? ಬ್ರೋ, ಹ್ಯಾಪಿ ಬರ್ತ್ಡೇ ಗೈಸ್. ನಮ್ಮ ಕಾಲೇಜ್ ಎದುರುಗಡೆ ಹಾಕಿರೋದು ಹಿಂಗೆ. ಫೋಟೋ ಅಲ್ಲ, ಫೋಟೋನಾ ಇದು? ಒಂದ್ ಸೆಕೆಂಡ್, ಹ್ಯಾಪಿ ಬರ್ತ್ಡೇ ಬ್ರೋ. ಸಕ್ಕತ್ ಫೋಟೋ ತೆಗ್ಸ್ಕೊಂಡಿದ್ದೀರಾ ಬಿಡಿ ಬ್ರೋ. ಗೈಸ್, ಇವಾಗ ನಮ್ಮ ಕರಿಂಗೆ ಡೀಸೆಲ್ ಹಾಕ್ಸ್ತಾನೆ ಫುಲ್ ಟ್ಯಾಂಕ್. ಅಣ್ಣ, ಪೆಟ್ರೋಲ್ ಅಲ್ವಾ ಹಾಕಿರೋದು? ಅಣ್ಣ, ಪೆಟ್ರೋಲ್ ಅಲ್ವಾ ಹಾಕಿರೋದು? ಸ್ಟಿಕ್ಕರ್ ತೆಗ್ಸ್ಬಿಡ್ಬೇಕು. ಸ್ಟಿಕ್ಕರ್ ತೆಗ್ಸಿದ್ರೆ ಸಕ್ಕತ್ತಾಗಿರ್ತದೆ, ಚೆನ್ನಾಗಿ ಪ್ರ್ಯಾಂಕ್ ಮಾಡ್ಬೋದು. ಗೈಸ್, ಇವಾಗ ಹಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆಗೆ ಏನಾದ್ರು ತಿನ್ಕೊಂಡು ಹೋಗ್ಬಿಡುವ ಅಂತ ಅಂದ್ಬಿಟ್ಟು ಒಂದು ಹೋಟ್ಲು ತಗೊಂಡಿದ್ದ. ಗೈಸ್, ಇವಾಗ ತಿಂತಿದ್ದೀವಿ. ಒಬ್ಳು ಮಗ ತೋರ್ಸಂಗಿಲ್ಲ. ಗೈಸ್, ಇದು ತಂದೂರಿ ಚಿಕನ್ ಬಿರಿಯಾನಿ. ಗೈಸ್, ಊಟ ಎಲ್ಲ ಮುಗೀತು. ಇವಾಗ ಹಟ್ಟಿಗೆ ಹೋಯ್ತೀನಿ ಅನ್ಸುತ್ತೆ. ಇಲ್ಲ, ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಕ್ರಿಕೆಟ್ ಆಡೋದ ಅಂತಿದ್ದೆ. ನೋಡ್ತಿದ್ದೆ ಹೆಂಗೈತದ ಹಂಗೆ ಮಾಡಬೇಕು. ಮನೆಗೆ ಹೋಗಿ ಒಂದು ಪ್ರಮೋಷನ್ ಶೂಟ್ ಐತೆ, ಹೌದು, ಅವ್ರು ಇವತ್ತೇ ಕಳಿಸ್ಬೇಕು ಅಂತ ಹೇಳೋರೆ. ಇವತ್ತು ಕಳ್ಸಿದ್ರೇನೆ ಕಾಸು ಆಗತ್ತೆ ನಂಗೆ. ಕಾಸು ಬೇರೆ ಇಲ್ಲ ಖರ್ಚಿಗೆ. ಸೊ ಹಟ್ಟಿಗೆ ಹೋಗ್ಬಿಡೋದು ಬೆಟ್ರು ಅನ್ಸುತ್ತೆ. ಬನ್ನಿ ಹಟ್ಟಿಗೆ ಹೋಗಿ ಪ್ರಮೋಷನ್ ಮುಗಿಸಿ ಕಾಸು ಮಾಡುವ. ಗೈಸ್, ನಂದು ಮಾರ್ಕ್ಸ್ ಕಾರ್ಡ್ ಶೀಟ್ ಕೊಡ್ಬೇಕಾಗಿತ್ತು ಕಾಲೇಜ್ಗೆ. ಸೊ ಅದಕ್ಕೆ ವಾಪಸ್ ಕಾಲೇಜ್ ತೆಗಿ ಬಂದವನಿ. ಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೇಕು. ಗೈಸ್, ನಮ್ ಜ್ಞಾನ ಮಗಳು ನೋಡಿ ಎಷ್ಟು ಕ್ಯೂಟ್ ಆಗಿ ನಿಂತವಳೆ. ಚಿನ್ನು ಬಂಗಾರು, ನಾನು ನಿನ್ನಡಿಯಾಳು, ನಿನ್ನ ಪಾದದ ಧೂಳು ನನ್ನ. ಯಾಕೆ ನಾಚ್ಕೊತಿದ್ಯಾ? ಓಹೋ, ಏನಪ್ಪ ಕ್ರಿಸು, ಇವಾಗ ಬಂದ್ಬಿಟ್ಟಿದ್ಯಾ? ಅಟ್ಲಿರ್ಬೇಕು ತಾನೆ ನೀನು? ರಂಗಿ. ರಂಜಾ ಅಲ್ಲ, ನೀನು ರಂಗಿ. ನಾನು ರಂಗ.
ಅಪ್ಪ ಅಮ್ಮ ಇಷ್ಟನಾ? ಅಪ್ಪ ಅಮ್ಮ ಇಷ್ಟನಾ ಚಿಕ್ಕಪ್ಪ ಇಷ್ಟನಾ ಚಿನ್ನು? ಎಷ್ಟೋ ಮಾಡ್ದಳು ನೋಡು ಇವಳು. ರವಿ ನಮ್ಮಪ್ಪ ಇವತ್ತು ತೋಟ್ರಲ್ಲಿ ಅಲ್ಲಿ ಮದ್ವೆ ಹೋಗಿದ್ವು ಮೇಲ್ ಜಿಮ್ ಇತ್ತು ನಮ್ಮ ಅಪ್ಪ ಆಡ್ತು ಜಿಮ್ ಮಾಡ್ತಾ ನಿಮ್ಮಪ್ಪ? ಅಕ್ಕೂ ಜಾನವಿ ಗಾಗಲ್ ಪ್ರೈಸ್ ಇಲ್ಲ ಕೆಲ್ಸ ನೋಡ್ದ ಕರ್ಗ ಏನ್ ಕರ್ಗ? ನೀ ಕಡೆ ಕರ್ಗಿ, ತಾವನು ಕರೀನಿ, ನಿಮ್ ರಾಘವನು ಕರೀನಿ. ನೀವು ರಾಘವನು ಕರ್ಗನೆ. ಗೈಸ್ ನಾ ಒಟ್ಟಿಗೆ ಬಂದು ನಾನುವೆ ನಮ್ಮ ಅಣ್ಣ ಬರ್ಬೇಕು. ನಮ್ಮ ಅಣ್ಣ ಬಂದ್ಮೇಲೆ ಪ್ರಮೋಷನ್ ರೀಲ್ ಶೂಟ್ ಐತೆ ಅಂದ್ಮೇಲೆ ಅದು ಮಾಡ್ಬೇಕು. ಏನ್ ಮಾಡ್ತಿದ್ಯಪ್ಪ ನೀವು? ರಾಜ್ಯನಾಗಿದ್ದ ಖುಷಿ ಪಡ್ತಾ ಇದೀಯ? ಬಾ ಒಂದು ರೀಲ್ ಶೂಟ್ ಮಾಡ್ಬೇಕಣ್ಣ, ಪ್ರಮೋಷನ್ ರೀಲ್ಸ್ ಪ್ಲೀಸ್ ಬಣ್ಣ. ಹೋಗಿ ಮನೆಗೆ ಮೂಡಿಸೋದಿಲ್ಲ. ಲೋ ಅಣ್ಣ ಬಾ, ಒಟ್ಟಿಗೆ ಇಟ್ಕೊಡ್ತಾ ಇದೆ ಅದು. ಏನಾಯ್ತು ತಾಯಿ? ಬನ್ನಿ ಹಾ ಒಣ್ಣೇಲೋ ಮಗನ್ ತಿನ್ನ. ಯಾಕೆ ಹಂಗ್ ಮಾಡ್ತಿದೆ ನೀನ್ ಅಂತೀಯಲ್ಲತ್ತೆ? ಒಣ್ಣಿ ಊಟರ ಮಕ್ಕಳು ಅಂತ ನಾನೇ ಗಾಬರಿ ಆಗ್ಬಿಟ್ಟು ಬಂದ್ಬಿಟ್ನಲ್ಲತ್ತೆ. ನೀ ಕಿರ್ಸಿದ್ ನೋಡಿ ನಾನು ವಿಡಿಯೋ ಶೂಟ್ ಮಾಡೋ ಅಂತ ಅಂದ್ಬಿಟ್ಟು ಮೇಲಿಂದ ಇಳ್ಕೊ ಬರ್ತೀನಿ. ನಮ್ಮ ಮತ್ತೆ ಕಿರ್ಸೋದ್ ನೋಡಿ ಒಣ್ಣಿ ಅನ್ಕ ನಾನು ಬಂದೆ. A few moments later. ಅಲ್ಬೇಡ ಚಿನ್ನ ಅಲ್ಬಾರ್ದು ಅದಕ್ಕೆ ಮುಚ್ಕೊಂಡ ಕಳ್ಸಿದ್ಯಾ ವಿಡಿಯೋ ಮಾಡ್ತಾರ ಅದು ಕಳ್ಸಿದ್ಯಾ? ಗೈಸ್ ಊಟ ಮಾಡಾಯ್ತು. ನಮ್ಮಮ್ಮ ತಲೆ ಎಣ್ಣೆ ಹಾಕಾಕ್ಬಿಟ್ಟು ನಾವು ಓಡೋಗ್ಬಿಟ್ಟೆ. ಮತ್ತೆ ಗೈಸ್ ಮಲ್ಕೊಂಡಿದ್ದು ನಾಳೆ ಬೆಳಗ್ಗೆ ಇದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶಶಿಕಲಾ ನಾಳೆ ನಿಂಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಓಕೆನಾ? ಒಂಚೂರು ಹಾಕು, ನಿನ್ನಂಗೂ ಹಾಕಾರ ಹಾಕ್ತೀನಿ ಅಂತ. ಎಣ್ಣೆ ಉಯ್ಕ ಸ್ನಾನ ಮಾಡ್ತಾರ ಹಂಗ ಅನ್ಬಿಟ್ಟು ಮೈ ಎಲ್ಲ ಮನಿ ಕೆಳಗೆ ಇರಿಟೇಷನ್ ಆಯ್ತದ ಕಣಮ್ಮ. ನಿನ್ನಂಗ ಹಾಕಿದ್ರೆ ಅಂತ ಗೊತ್ತಾ ಸರ್ ನಿಂಗೆ? ಅರ್ಧ ಲೀಟರ್ ಊದಾರಮ್ಮ. ನಿನ್ ಮನ್ಸಿಯನಮ್ಮ ನೀನು. ತೆಗೆದು ಮಕ್ಕು ಇದೇ ನನ್ಗೆ ಆಗಲ್ಲ ಅನ್ನೋದು ಸುಮ್ಮನೆ. ಚೆಲ್ಕತ್ತಿ ತೆಗೆದ್ ಮೊಬೈಲೇ. ತಾಯಿಗೆ ಮಗನ ಜೀವ, ಆ ಮಗನಿಗೆ ತಾಯಿ ದೈವ. The next day. ಗೈಸ್ ನನ್ನ ನೈಟು ನಮ್ಮ ಅಮ್ಮಂಗೆ ಏನೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಬೆಳಗಿನ ಜಾವ ಎದ್ದಿದ್ದೆ ತಡ. ಅವಾಗಿಂದ ಏಳು ಅಂತ ಜೀವ ಹಿಂಡ್ತಾ ಇದೆ. ಬಟ್ ಇವಾಗಲೇ ಬೇಡ ಅಮ್ಮ, ಇನ್ನು ಸ್ವಲ್ಪ ದಿವಸ ಹೋಗ್ಲಿ, ಸ್ವಲ್ಪ ತಿಂಗಳು ಹೋಗ್ಲಿ, ಆಮೇಲೆ ಹೇಳುವ ಅಂತ. ಓಕೆನಾ? ಏನೋ ಅದ ಬಿಡು ಇದ್ರಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಆದ್ರೂ ನಿದ್ದೆ ಬಂದಿಲ್ಲ ನನ್ಗ. ತಿರ್ಗಿ ಇದ್ದಷ್ಟು ತಲೆಗಳು ಹೋಗ್ಬಿಟ್ಟು ಹೋಗ್ಬೇಡ. ಏನು ಹೇಳ್ಬಿಟ್ಟು ಹೋಗು. ಸುಮ್ ಕುತ್ಕೊಂಡು ನಾನು ಕಾಲೇಜ್ಗೆ ಹೋಗಕ್ಕೆ ಟೈಮ್. ಅದೇನು ಹೇಳ್ಬಿಟ್ಟು ಹೋಗು. ನಾನು ಏನ್ ಮಾಡ್ತೀನಿ? ಸೈಕ್ ಮಾಡಬೇಡ ಶಶಿಕಲಾ. ಅದೇನು ಇಲ್ಲ ಕಣಿರು ಸುಮ್ಮನೆ. ಅಮ್ಮ ಯಾಕಮ್ಮ ಹಿಂಗೆ ಆಡ್ತಿದ್ದೀನಿ? ಅಮ್ಮ ಏನು ಹೇಳ್ಬಿಟ್ಟು ಹೋಗಪ್ಪ. ಪ್ಲೀಸ್ ಈಗ ಅದೇನು ಹೇಳ್ಬಿಟ್ಟು ಹೋಗು. ಅಮ್ಮ ಇದೆ ಸುಮ್ಮನೆ. ಇಲ್ಲ ನಾನು ಏನು ತಲೆ ಕೆಡ್ಸ್ಕೊಳಕ್ಕೆ ಲೇಟ್ ಆಯ್ತದೆ. ನಾನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೇಳ್ಬಿಟ್ಟು ಕಾಲೇಜ್ ಲೇಟ್ ಆಯ್ತದೆ. ಇರಮ್ಮ ಸುಮ್ಮನೆ ಪ್ಲೀಸ್ ಆಯ್ತಿರು. ಇರಮ್ಮ ತಲೆ ಸುತ್ತ ಏನಾದ್ರು ಬಿದ್ದಿದ್ಬಿಟ್ಟು ಆಮೇಲೆ ಇರು. ಬಾ ಬಾಗಿಲಿಗೆ ಹಾಕಿಬಿಟ್ಟು ಇರು ಸುಮ್ಮನೆ. ಗೈಸ್ ಬನ್ನಿ ಇವಾಗ ಕಾಲೇಜ್ಗೆ ಹೋಗುವ. ಯಾಕಮ್ಮ ಹಿಂಗೆ ಆಡ್ತಿದ್ಯಾ? ತಿಳಿಯೋದೇ ಯಾಕಲ್ಲ ಕಾಲೇಜಿಗೆ ಗೊತ್ತಿನಲ್ಲಿ. ಬಾ ಆಯ್ತು ನೀನು ಕರ್ಕೊಯ್ತೀನಿ. ಗೈಸ್ ವಿಷಯ ಹೇಳ್ದಿರೋದಕ್ಕೆ ಸೀಟಲ್ಲಿ ಅರ್ಧ ಆಗ್ತೀನಿ ನೋಡು ಅಂತ. ಚಿಕ್ಕ ಹೆಣ್ಣು ಆಡಂಗೆ ಆಡ್ತೀಯ ಕಣವ. ಏನಿಲ್ಲ ಕಣ ಬಿಡು. ಡೋರ್ ಹಚ್ತೀನಿ, ಒಳಗಾರ ಹೋಗು. ಏನಮ್ಮ ಅವ್ನು ಉಂಟೋದ್ರೆ ಏನಮ್ಮ ಹೇಳಿ ನಿನ್ಗೆ ಒಳ್ಳೆ ಕಣಮ್ಮ. ಅವನಿನ್ ದಾನೆ ಅವನೇನು ಎದುರ್ಕೊಬಿಡ್ತಿದ್ದೆ ನಾನು. ನೀನು ಒಳ್ಳೆ ಶಶಿಕಲಾ ನಿಂಗೆ ತಾಳ್ಮೆ ಆಯ್ತಾ ಇಲ್ವಾ? ನಾನು ನೈಟಿಂದ ತಡ್ಕೊಂಡಾನೆ, ಇವತ್ತು ಸಂಜೆವರೆಗೂ ತಡ್ಕೊ ಪ್ಲೀಸ್. ಅತ್ತೆಯವರೆಲ್ಲ ಬಂದಿರ್ತಾರೆ, ಎಲ್ರು ಒಟ್ಟಿಗೆ ಹೇಳ್ತೀನಿ ಬಿಡು. ಸರಿ ಇವಾಗ ನಾನು ಏನು ಅಂತ ಕ್ಲೂ ಕೊಡ್ತೀನಿ. ನಾನು ಕಾಲೇಜ್ಗೆ ಹೋಗಿ ಬಿಡ್ಬೇಕು, ಸಂಜೆ ಬಂದು ನಾನೇ ಹೇಳ್ತೀನಿ, ಓಕೆನಾ? ಹುಡುಗಿ ವಿಷಯ, ಓಕೆನಾ? ಪ್ಲೀಸ್ ಬಿಟ್ಬಿಡು ಮತ್ತೆ. ಪ್ಲೀಸ್ ಬಿಡು. ಈ ವಯಸ್ಸಿಗೆ ನೀವು ಯಾರು ಹುಡುಗಿ ವಿಷಯ ಬೇಕಾ? ಅಮ್ಮ ನೀನ್ ಕಾಲ್ ಕಟ್ತೀನಿ, ನಂಗೆ ಕಾಲೇಜ್ಗೆ ಹೋಗ್ಬೇಕು ಬಿಡಮ್ಮ. ಅಮ್ಮ ಅಂತೀನಿ ಅಮ್ಮ. ಶಶಿಕಲಮ್ಮ ಪ್ಲೀಸ್ ಕಣಮ್ಮ, ಕಾಲೇಜಿಗೆ ಟೈಮ್ ಆಯ್ತದ. ಏನಂತ ಹೇಳ್ದಿಲ್ಲ ನೀವು? ಏನಿಲ್ಲ ಕಣಂತೀವಿ. ನೀನ್ ಕಾಲ್ ಕಟ್ತೀನಿ ಇಳಿಯಮ್ಮ. ಅಮ್ಮ ಇಳಿಯಮ್ಮ. ಅಯ್ಯೋ ಅನಿಸ್ಬೋದ. ಸರಿ ಇದೆ ಆಯ್ತು. ಏನಂತ ಅಮ್ಮ ನೀನ್ ದಮ್ಮ ಅಂತೀನಿ. ಹುಡುಗಿ ವಿಷಯನೇ ಕಣ ಇಳಿಯಮ್ಮ. ಸರಿ ಹುಡುಗಿ ವಿಷಯ ಎಲ್ಲ ಇಳಿಯಪ್ಪ ಆಯ್ತು. ಅಮ್ಮ ಯಾಣಿಗೆ ಮಾಡೋದ ಸುಮ್ಮನೆ ಇಳಿಯಮ್ಮ. ಗೈಸ್ ನಾನೇ ಗೇಟ್ ಬಾಗ್ಲು ತೆಗೆದ್ಬಿಟ್ಟು
ಹೋಗೋ ಪರಿಸ್ಥಿತಿ ಬಂತು. ಗೈಸ್ ಕಾಲೇಜ್ದಾಗ ಬಂದವನೇ ಬನ್ನಿ ಇವಾಗ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಗಿ ಯಾವುದೋ ಫಂಕ್ಷನ್ ಸದ್ ಕೇಳಿಸ್ತಾ ಇದೆ. ಮೈಕಿಗೆಲ್ಲ ಜ್ವರ ಹಾಕ್ಬಿಟ್ಟವ್ರೆ. ಗೈಸ್ ಬನ್ನಿ ಕಾಲೇಜಿಗೆ ಬಂದು ಇವಾಗ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಗೋಣ. ಗೈಸ್ ಕ್ಲಾಸ್ ಎಲ್ಲ ಮುಗೀತು. ಇವಾಗ ನಾನು ಈ ಸರ್ ಜ್ಯೂಸ್ ಕುಡಿತಾವೆ. ಗೈಸ್ ಇದು ಹಾಂಗ್ಕಾಂಗ್ ಚಿಕನ್ ಅಂತ ಇದು ಹೊಸದಾಗಿ ಟ್ರೈ ಮಾಡ್ತಿರೋದು. ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಊಟ ತಿನ್ನೋಕ್ಕೆ ಅಂತ ಬಂದಿದ್ದು. ಇದ್ಯಾವುದೋ 2 ಚಿಕನ್ ರೈಸ್. ಗೈಸ್ ಇವಾಗ ಸ್ವಲ್ಪ ಈ ಥರ ಪ್ಯಾಂಟ್ಗಳು ತಗೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸ್ಪೋರ್ಟ್ಸ್ ಎಲ್ಲ ಇವಾಗ ಇನ್ಫ್ಲೂಯೆನ್ಸರ್ಸ್ ಕ್ರಿಕೆಟ್ ಲೀಗ್ ನಡೀತಿತ್ತಲ್ಲ, ಸೊ ಅದಕ್ಕೋಸ್ಕರ ತಗೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಪ್ಯಾಂಟು ಮತ್ತು ಟೀ ಶರ್ಟ್ನ. ಗೈಸ್ ಬಟ್ಟೆ ಪರ್ಚೇಸಿಂಗ್ ಎಲ್ಲ ಆಯಿತು. ಇವಾಗ ನಮ್ಮ ಅಪ್ಪನ ಪಿಕ್ ಮಾಡಬೇಕು. ಸುಮ್ಮನೆ ನಡಿ ಸರ್ ಹತ್ರ ಸುಮ್ಮನೆ ಯಾಕೆ ಬೇಕಪ್ಪ? ನಡೆಯಲ್ಲ ಯಾರನ್ನ ಹಿಂಗ್ ಕಾಯಿಸ್ಬಾರ್ದು. 1 ಸತಿ 2 ಸತಿ ನಾನು ನಿಂಗೆ ಹೇಳದ್ನಲ್ಲಪ್ಪ. 5-50 ನಿಮಿಷದ ಫೋನ್ ಮಾಡ್ಬಿಟ್ಟು 15 ನಿಮಿಷ ಅಂದ್ರೆ 6:03 ಬಂದ್ರೆ ಎಷ್ಟು ನಿಮಿಷ ಆಯ್ತು? ನಡೆಯಲ್ಲ ಸುಮ್ಗ ಒಂದು 5-10 ನಿಮಿಷ 5-10 ನಿಮಿಷ ಅಂತ ನೀನ್ ಹೊಂಟೋಗು ಅಂದ್ರೆ ಹೊಂಟೋಗನಲ್ಲ. ಅದಕ್ಕೆ ನೀನ್ ಕಾರ್ಯ ಕಾಯ್ಕ ಕುಂತ್ಕೊಂಡ ನಾನು. ಅಪ್ಪ ಯಾಕಪ್ಪ ಹಿಂಗ್ ಮಾತಾಡ್ತೀಯ? ನಾವ್ ಬೇಕು ಅಂತ ಕಾಯ್ಸಕ್ ನಂಗೆ ಹುಚ್ಚೇನಪ್ಪ. ನಮ್ಮಪ್ಪನ ಕಾಯ್ಸಕ್ಕೆ ಸೀಟ್ ಬಿಲ್ಟಾಗಪ್ಪ. ಸರಿ ಇವಾಗ ಮುದುಗೋಬೇಕಾ? ಒಂದ್ ರಾಮನ್ಗೂ ಸೀತ್ಗೂ ಸಂಪೂರ್ಣ ರಾಮಾಯಣ ನೋಡ್ಬಿಟ್ಟು ಏನಾಯ್ತು ಅಂದಂಗಾಯ್ತು. ನಡಿ ಮನಗ ಫಸ್ಟ್. ರಾಮಂಗ ಸೀತಂಗೂ ಗಂಡ ಯಾವತ್ತು ಒಂದ್ ಟೈಮಿಂಗ್ಸ್ ಇರ್ಬೇಕು ಮನ್ಸನ್ಗ. ಟೈಮಿಂಗ್ಸ್ ಇಲ್ಲ ಅಂದ್ರೆ ಟೈಮಿಂಗ್ಸ್ ಇಲ್ಲ ಅಂದವನೇ ಜೀವಮಾನದಲ್ಲಿ ಮುಂದ್ ಬರಲ್ಲ. ಡೋಂಗಿಗಳಾಗೋಯ್ತಾರ. ನೀ ಮಾತುಗಳು ಹೇಳಬೇಡಪ್ಪ. ಗೈಸ್ ನಮ್ಮ ಅತ್ತೆ ಮಗಳದ್ದು ಹುಡ್ತಾ ಬೈತಾರ, ಅದಕ್ಕೆ ಕೇಕ್ ತಗೊಂಡವನೆ. ಅಂದ್ರೆ ನಮ್ಮ ಅಪ್ಪನ ತಂಗಿ ಮಗಳು. ಅಪ್ಪ ಕೇಕ್ ಇಟ್ಕೊಂಡೆ ಅಪ್ಪ. ಬಿಡಪ್ಪ ಸುಮ್ಮನೆ. ಗೈಸ್ ನಮ್ಮ ಅಪ್ಪ ಲವ್ ಕಣಪ್ಪ ನೀನಂತ. ದೇವರು ಒಂದೇ ನೀನು ಒಂದೇ ಕಣಪ್ಪ. ನಡಿ ಸುಮ್ಮನೆ ಸರತ್ತ ನಿಜ ಕಣಪ್ಪ. ಗೈಸ್ ಒಟ್ಟಿಗೆ ರೀಚ್ ಆದ. ಬನ್ನಿ ಇವಾಗ ಕೇಕ್ ಕಟ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಮದುವೆಗೆ ಹೋಗ್ಬೇಕು. ಆವಾಗಲೇ ನಮ್ಮ ಅಮ್ಮಂಗೆ ಹೇಳ್ದೆ ನೀನು ತಲೆಗೆ ಹುಳ ಬಿಟ್ಟಿದ್ನಲ್ಲ, ಅದು ನಾನು ನಾಳೆ ರಿವೀಲ್ ಮಾಡ್ತೀನಿ. ಇವತ್ತು ಇಷ್ಟು ನೈಟ್ ಆಗೋದಲ್ಲ, ಏನು ರಿವೀಲ್ ಮಾಡೋದು ನಾಳೆ ಚೆನ್ನಾಗಿರ್ತದೆ ಬಿಡಿ. ಇವತ್ತು ನಮ್ಮ ಅತ್ತೆ ಮಗಳು ಹುಡ್ತಾವ ಸೆಲೆಬ್ರೇಟ್ ಮಾಡೋದು. ಗೈಸ್ ಬನ್ನಿ ಕೇಕ್ ತಗೋ ಹೋಯ್ತಾವ ಇವಾಗ. ಶ್ವೇತಕ್ಕನ್ ಕಾಲ್ ಬರ್ದೆಯಾ? ನಿನ್ಗೆ ಹುಡ್ತಬ್ಬ ಕೇಳಿಲ್ಲ ನೀನು. ನಡನ ಮೇಲೆ ನಗಾಕ್ಬಿಡ್ತೀಯನು ಕೈ ಕಾಲ ನಮ್ಮ ಅಕ್ಕಂದ. ಬಯ್ಯಗುರು ನನ್ ಸಾವಂತಿ ಅನ್ಕ ಬೈತಾರ. ಅದು ನಮ್ ದೊಡ್ಡಪ್ಪ ಅತ್ತೆ 1 2 ಸುಸಿಕಲಾ ಕೇಕು. ನಮ್ ದೊಡ್ಡಪ್ಪನ್ ಕರಿದೆ ಹುಟ್ಟ ಬಸ್ ಕುಡುಕ್ರಿ. ನಾವ್ ತಿರ್ಗ ಇನ್ನೊಂದು ಅತ್ತೆ ಮಗಳೇ ಒಂದ್ ಮಾತಾರ ಫೋನ್ ಮಾಡಿ ಬಾ ಕೇಕ್ ಕಟ್ ಮಾಡೋದವನಿ ಅಂತ ನಮ್ ಬಿಟ್ಬಿಟ್ಟು ಕಟ್ಟೆ ಮಾಡ್ಬಿಟ್ಟಿದೆ ನೀನು. ಒಂದ್ ರೌಂಡು ಬೈ 2ನೇ ರೌಂಡ್. ಗೈಸ್ ಕೇಕ್ ದೊಡ್ಡ ಕೇಕ್ ಸಿಗ್ಲಿಲ್ಲ, ಅದಕ್ಕೆ ಸಣ್ಣ ಕೇಕ್ ತಗೊಬಂದೆ. ಕಾರಲ್ಲಿ ಹೋಗೋವಿರು. ಬಾ ಇಲ್ಲ ಕಣಂತೆ, ಅಡ್ಜಸ್ಟ್ ಮಾಡ್ಕೊ ಹೋಗೋದು. ಇಲ್ಲ ಏನ್ ಗೊತ್ತಾ, ನಾನು ಅತ್ತೆ ಹ್ಯಾಪಿ ಬರ್ತ್ಡೇ ಅತ್ತೆ ಮಗಳೇ ಅಂತ ಆಕ ಚಿಕ್ಕದಾಗೋಯ್ತು ಕೇಕು ನಿಜವಲ್ವೇ. ಅದು ಹೆಂಗ್ ಗೊತ್ತಾ, ನಮ್ಮ ಅಪ್ಪ ಹೊರ್ರ ಅಂತಿತ್ತು. ಆರ್ಡರ್ ಕೊಟ್ಟಿದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗೋದು, ಅದಕ್ಕೆ ಸಣ್ಣ ಕೇಕ್ ತಗೊಬಂದ್ಬಿಟ್ಟೆ. ಅಲ್ಲ ಕೇಕ್ ಕಟ್ ಮಾಡೋಣ ಅಂದ್ರೆ ಹುಡ್ತಾ ಬುದ್ಧಿಸ ಅದೊಂದು ಇದು ಕಣಕ್ಕ ಮೆಮೊರಿ. ಹೊಡಿಬೇಕು ಚಿನ್ನು, ಹೊಡಿ ಸುಮ್ನೆ ಹುಡ್ತಾ ಬುದ್ಧಿಸ ಇನ್ನೇನು. ಹೊಡಿ ತಲೆ ಹೊಡಿಯ ನನ್ನ ಮಗನೇ, ಹೊಡಿ ಮಗ ತಲೆ ಹುಡ್ತಾ ಬುದ್ಧಿಸಿ ಎದುರ್ಕೊಬಿಡು. ಹೊಡಿಲ್ಲ ಕುತ್ಕೊ ನೀನು. ಇಲ್ಲ ಕಣ ಹೊಡಿಯತ್ತಲ್ಲ ಹೊಡಿತಲೆ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ತ್ಡೇ ಅತ್ತೆ ಮಗಳೇ. ನಮ್ಮಮ್ಮನ ಇದು ಬರ್ತ್ಡೇಗೆ ಸ್ವಲ್ಪ ಆದ್ರು ಅದು ಸ್ವಲ್ಪ ಆದ್ರೆ ಇರತ್ತೆ, ಏನಿಲ್ಲ ಇರತ್ತೆ. ಡೋಂಟ್ ವರಿ ಗುರು, ನಿಂಗೆ ಸ್ವಲ್ಪ ಅದೇ ನಿಂಗೆ ಸ್ವಲ್ಪ ಆದ್ರೂ ಬೇಕಲ್ವಾ? ನಿಂಗೆ ಸ್ವಲ್ಪ ಆದ್ರೆ ಅದೇ ನಿಂಗೆ ಸ್ವಲ್ಪ ಅದೇ ಅದು ಒಯ್ತದ ಏನಿಲ್ಲ. ಅದೇ ಒಯ್ತದ ಅದೇನಿಲ್ಲ. ಯಾರು ಅಲ್ಲಿ ಹೌಸ್ಕೊಂಡೆ ಅಕ್ಕ. ಸರಿ ಆಯ್ತು ಬಕ್ಕ, ನನ್ನ ಮಗನೇ ಬೊಯ್ಯೋದಿದ್ರೆ ನನಗೆ ಬೊಯ್ಲಿ, ನಿನಗೆ ಬೊಯ್ಯೋದು ಬೇಡ ಅಂತ ತಲೆ. ಅಕ್ಕ ಬಾ ಕಟ್ ಮಾಡ ಆಯ್ತು, ಹೊಡೆಯಲ್ಲ ಅಕ್ಕ. ಇಲ್ಲ ಕಣ್ ಬಕ್ಕ ತೀರೋಗದೆ. ಮೈಸೂರು ಸಿಲ್ಕ್ ಸೀರೆ ಮುದವಿ ನಂಗೂ ಹಂಗ್ ಮಾಡ್ದೆ ಅಂತ ಬೊಯ್ತಿದ್ಯಾ ಮತ್ತೆ.
ಇವಾಗ ಎಲ್ಲಿ ಮಾಡೇ ಇಲ್ಲ ನೋಡು. ಸ್ವಲ್ಪ ಸ್ವಲ್ಪ ಮಣ್ಣದ ಸ್ವಲ್ಪ 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 ನಮ್ಮ ಅತ್ತೆ ಮಗಳು ಸ್ಪ್ರೇ ಹೊಡೆದೇ ಹೊಡಿತೀನಿ. ಅಕ್ಕ ಬಾರಕ್ಕ. ಹಾ ಇಲ್ಲ ಕಣ್ಬಕ್ಕ. ಅತ್ತೆ ಅದೇ ಇಸ್ಕೊಂಡಿದೆ ತಾನೆ. ಅತ್ತೆ ತೋರ್ಸ. ಅದೇ ಇಲ್ಲ ಅಯ್ಯ ತಾಯಿ ಬಾ ಕಿರ್ಚ್ಬೇಡ. ಬಕ್ಕ ಲೇಟ್ ಆಯ್ತು. ತುಮಕೂರು ನೋಡು, ತುಮಕೂರೇ ಇಟ್ಕೊಂಡಿಲ್ವಾ? ಮೈಸೂರು ಸಿಲ್ಕ್ ಸೀರೆ ಸುಸಿಕಲ್ ಇದೆ. ಬಾಬು ಶ್ವೇತ ಈಗ ಬನ್ನಿ ಆಯ್ತು, ಕಟ್ ಮಾಡಿ. ದೊಡ್ಡಪ್ಪ ನೋಡಿ. ಸರಿ ಹೊಡಿಯಲ್ಲ. ಓಕೆ ನಾನು ಹೋಗಿ ಬಾಡಿ ಬಡಕಣ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಶ್ವೇತಾ. ಒಳ್ಳೆ ಬೆಸ್ಟ್ ಬರ್ತಡೆ. ಬೆಸ್ಟ್ ಅಲ್ಲ ಬೆಸ್ಟ್ ಬರ್ತಡೆ ಅನ್ಕೊಳ್ಳೋದು ಅಲ್ಲ. ಮುಂಚೆ ನೀನ್ ಇನ್ನೇನಾದ್ರು ಗಟ್ಟಿಯಾಗಿದ್ದೀರ ಇನ್ನೇನ್ ಕಥೆ ಅಂತ ನೀನು. ಶಿವಮ್ಮ ಹಂಗಿದ್ದೆ ಹಂಗೆ ಓಡೋಯ್ತಾ ಇರೋದು. ಗತ್ತಿದ್ರು ನಿಂದು. ನೀವ್ ಇನ್ನೊಂದು ಮಾವ ಬಂದಿ ಇಲ್ಲಿ. ಚಿಕ್ಕ ಮಾವ. ಚಿಕ್ಕ ಮಾವ ಇಷ್ಟನ ದೊಡ್ಡ ಮಾವ ಇಷ್ಟನ ನಿಮ್ಗೆ ಅಕ್ಕ? ಚಿಕ್ಕ ಮಾವ ಚಿಕ್ಕ ಮಾವ. ಅಯ್ಯೋ ಅಪ್ಪ ತಿನ್ನಪ್ಪ ಇರ್ಲಿ. ಸುಗರ ನಿಂಗೆ ಇಲ್ಲ ತಾನೆ? ಹೈ ಬಿ ಪಿ. ಈಗ ಮಾತ್ರ ನುಂಗ್ತಾರೆ ಸಾಕಲ್ಲ. ನಮ್ಮ ಅಪ್ಪಂಗೆ ಐ ಬಿ ಪಿ ಗೈಸ್. ಅತ್ತೆ ಮತ್ತೆ ಚಿಕ್ಕತ್ತೆ ದೊಡ್ಡತ್ತೆ ಹಿರಿಯರು ಬನ್ನಿ. ತಪ್ಪಾಯ್ತು ಬನ್ನಿ. ಆಯ್ತು ಕ್ಷಮಿಸಿ. ಕೈಗೆ ಏಟಾಗ್ಬಿಡ್ತಾ. ತಗೊಂಡ್ರಿ ಬಾ. ಪಾಪ ಹ್ಯಾಪಿ ಬರ್ತ್ಡೇ ಹೇಳು. ಹೋಗ್ರಮಿ ಬನ್ರಮಿ ತಿನ್ಸಿ. ನಿನ್ ಮೊಮ್ಮಗಳು ಮರಿ ಮೊಮ್ಮಗಳು ಬಂದ್ಬಿಟ್ರಲ್ಲ ನಿಂಗೆ. ಮುದ್ಕೆ ಮತ್ತೆ ಎಷ್ಟು ವರ್ಷ ಆಯ್ತು ಕೇಳ್ಕೊಂಬಂದಿದ್ಯಾ? ಚಿನ್ನು ಮರಿ ಗೈಸಿದು. ಚಿನ್ನು ಮರಿ ಅಲ್ಲ. ಯಾವ ಅಕ್ಕಿ ತಿಂತೀವ ಹೇಳು ನಂಗೆ. ಅದೇ ನಿಂಗೆ ಏನ ನಿಂಗೆ ಕೊಳೆ ಸ್ಪ್ರೇ ಅಕ್ಕ ಕಾಸ್ಟ್ಲಿ ಸೀರೆ ಐತೆ. ಗೈಸ್ ನಮ್ಮ ಮೊದಲನೇ ಅತ್ತೆ ಇವರು. ಅಂದ್ರೆ ನಮ್ಮ ಅಪ್ಪಂಗೆ ನಮ್ಮ ದೊಡ್ಡಪ್ಪಂಗೆ ಎಲ್ಲ ಅಕ್ಕ. ಮೊದಲನೇ ಮಗಳು ನಮ್ಮ ತಾತಂಗೆ. ನೀಲವತಿ ಅತ್ತೆಗೆ ಜೈ. ಅದೇ ಚಿಕ್ಕತೆ ಬಾ. ಚಿಕ್ಕತೆ ತಿನ್ಸು. ಚಿಕ್ಕತೆ ತಿನ್ಸತ್ತೆ. ಇನ್ನು ತಿನ್ಸು. ಆಯ್ತಾ ಎಲ್ರು ಭವ್ಯಕನ್ನ ತಿನ್ಸು. ತಲೆಗೆ ಹಾಕ್ಬಿಡ್ತೀನಿ. ಹೋಗು ತಿನ್ಸು. ಈಗ ಅದ್ದೇ ಹುಡುಕ್ತಾವನೆ. ಅದೇ ದೊಡ್ಡ ಬಂದು ಹ್ಯಾಪಿ ಬರ್ತಾನೆ. ಥ್ಯಾಂಕ್ ಯು. ತಿನ್ನಕ್ಕೆ ಇರ್ಲಿ. ಸರಿ ತಪ್ಪಾಯ್ತು. ಆಯ್ತು ಸಂಜೋಣ. ಓ ಜ್ಞಾನವಿ ಬಾಕಿ ಹಾಕಿ ತಿನ್ಸ. ಸಂಜೋಣ ಬಾರೋಣ ಮಾಮಗಳು. ಗೆಸ್ ನಮ್ ಜ್ಞಾನವಿ ಬಂದವಳೆ. ಏನು ಚಿನ್ನು ತಿನ್ಸು. ಯಾಕೆ ನೀನು ಹುಡ್ತಾ ಸೆಲೆಬ್ರೇಟ್ ಮಾಡ್ಕೊತಿದ್ಯಾ ಅಂತ ಕ್ವಶನ್ ಕೇಳು. ಹಂಗೆ ಕೇಳೋದು ಇವಳು ತಲೆ ಬುಡ ಏನು ಹೇಳ್ಬಾರ್ದು ಅಂತ ಕ್ವಶನ್ ಕೇಳೋದು. ಏನಕ್ಕ ಕೆಂಪು ಕೇಕ್ ಕಟ್ ಮಾಡಿಸ್ತಾ ಇದ್ದೀರಿ ನೀವು? ಕಪ್ಪು ಕೇಕ್ ಕಟ್ ಮಾಡಿಸ್ಬೇಕು ತಾನೆ ಅಕ್ಕ. ಇವ್ ಇದನ್ ತಲೆ ದಪ್ಪ ಆಗಕ್ ನಿನ್ ತಲೆನೇ ಕಾರಣ ಕಣಕ್ಕ. ನಿಜೋಲ್ವೆ ಅವೈದ ಪುತ್ತು ಕರ್ಕ ಬರ್ಬೇಕು ತಾನೆ. ಪಾಪ ಹ್ಯಾಪಿ ಬರ್ಡೇ ಟು. ನಿಮ್ಮ ಅಮ್ಮಂಗೆ ವಿಶ್ ಮಾಡೋ ಅಲ್ಲಿ. ಇದು ಕೈ ತಪ್ಪಲೆ ಬಡಿತಾ ಅದ. ಹ್ಯಾಪಿ ಬರ್ಡೇ ಹೇಳ್ಬಿಡು ನಿಮ್ಮ ಅತ್ತಗ. ಬರ್ತಡೇ ವಿಶ್ ಮಾಡ್ಲಾ? ಬರ್ತಡೇ ವಿಶ್ ಮಾಡು.
ನಿಮ್ಮ ಅಮ್ಮಂಗೆ ಏನೋ ಗಿಫ್ಟ್ ಕೊಡ್ಲಿಲ್ಲ ನೀನು? ನಮ್ಮ ಮಮ್ಮಿನ ಬೋಯ್ತು ಏನು ಕೊಡ್ಬಿಡು ತಗೊಂಡ. ತಲೆ ಸೂಪರ್ ಇಲ್ಲಾಂದ್ರೆ ಈ ಕೆಲಸನ ನಾನು ಮೊದಲೇ ಯಾವಾಗ ಮಾಡೋಕೆ ಮುಗಿಸ್ತೀನಿ. ತಲೆ ಇನ್ನು ಸಣ್ಣ ಇದ್ದೀರ ಭಾರಿ ಆಡೈಕಳ. ನಾವು ಒಳ್ಳೆ ಬಟ್ಟೆ ಕೊಡ್ಬೋದು. 2 ವರ್ಷದಿಂದ ನಾನೇ ಕೇಕ್ ಕುಯ್ಸ್ತಿರೋದು. ಆಯ್ತು ಕುಯ್ಸ್ದೆ. ಅಕ್ಕು ಏನಂತ ಇಂಥ ಮೊಮ್ಮಗು ನಿಂತ್ಬಿಟ್ಟಿದ್ರಿ. ಗ್ರೇಟ್ ಬಿಡ ಶಿಷ್ಯ ಹೊಡಿ ಹಂಡ ಸೇವಿಂಗ್ ಇಂದ ಅಕ್ಕ ಡಾರ್ಲಿಂಗ್ ಮದುವೆ ಬತ್ತೀಯಾ? ಗೈಸ್ ಇವಾಗ ಮದುವೆಗೆ ಹೋಗ್ಬೇಕು. ಒಳ್ಳೆ ಬರ್ತಡೇ ಸೆಲೆಬ್ರೇಷನ್ ಅನ್ಕೊಳ್ಳಿ. ಕ್ರೇಜಿ ಆಗಿತ್ತು. ಆಲ್ರೆಡಿ ಒಂದು ಕೇಕ್ ಕಟ್ ಮಾಡಿದ್ರಂತೆ. ನಾವು ಹೋದಾಗ ಅದು ಕೇಕ್ ಕಟ್ಟಿಂಗಿಂತ ವೆಂಟ್ರಾಂಗು ಕೇಕ್ ಡಿಫ್ರೆಂಟ್ ಆಗೆಲ್ಲ ಕಟ್ ಮಾಡಾಕ್ಬಿಟ್ಟು ಬನ್ನಿ. ಇವಾಗ ಮಾಲಿಂದ ಬಟ್ಟೆ ತಗೊಂಬಂದಿದ್ದು ನಾನು ಹೊಸ ಬಟ್ಟೆ ಅದನ್ನ ಇಟ್ಕೊಂಡು ಮದುವೆಗೆ ಹೋಗ್ಬೇಕು. ಗೈಸ್ ನಮ್ಮ ಅಪ್ಪನೂ ರೆಡಿ, ನಾನು ಹಿಂಗೆ ರೆಡಿ ಆಗವನಿ. ಹೊಸ ಬಟ್ಟೆ ಇವತ್ತು ತಗೊಂಡಿದ್ದು. ನಮ್ಮ ಅಮ್ಮನೂ ರೆಡಿ, ಸಖತ ಕಾಣಿಸ್ತಿದೆ ಕಣಮ್ಮ. ಗೈಸ್ ಎಲ್ಲ ಬಂದರು, ನಮ್ಮ ದೊಡ್ಡವಂಗೋಸ್ಕರ ವೆಯ್ಟಿಂಗ್. ಗೈಸ್ ಬನ್ನಿ ಇವಾಗ ಮದುವೆಗೆ ಹೋಗೋ. ಈಗ ಏನಾದ್ರು ತುಟಿ ತೋರಿಸೋ ಹೋದ ಇನ್ನೂ ಹಿಡಿತೆ ಅಂತ ಕುಂತ್ಕೊಂಡೆ. ಯಾವ ರೇಂಜ್ ರೌಂದ್ರ ತಕ ಹಾಕಂದಿರೋದು. ಈ ತಾತ ಸರಿಲ್ಲ, ನಾನು ಬರೋದೇ ಇಲ್ಲ ಅನ್ಕೋ ಪಾಪದ ಕೂದಿತ್ತು ರಂಜಿತ್ ನಂಗ. ಚೆನ್ನಾಗಿ ಕಾಣಿಸಿದೆ ಕಣ ಮಕ್ಕಂದ. ಅಪ್ಪ ಸರತ್ತು ಒಂದ್ಸತಿ ಹೇಳಿದ್ಮೇಲೆ ಅರ್ಥ ಮಾಡ್ಕೊಂಡು ಲಿಪ್ಸ್ಟಿಕ್ ನೋಡಿ ಏನೋ ನಡಿ ಹಿಂದ್ಗಾಡ್ಕೊಂಡು ನೋಡ್ಕ ನಡಿ. ನಿನ್ ಟೈಮಿಂಗ್ಸ್ ಇಲ್ಲ ದೊಡ್ಡತೆ ಹುಡ್ಸಾಗ್ಲಿಂದ ಹಿಂಗ್ಯಾ ನಿನ್ ತಮ್ಮ ಬಾಯ್ ಬಾಯ್ ಚಿನ್ನು. ಚೇ ಪಾಪ ಅಲ್ಲಿ ಹೇಳ್ತಾ ಅದು. ಅಯ್ಯೋ ಪಾಪ ಅಂದ್ರೆ ಜಾಗ ಇದ್ದೇನಲ್ಲ ಇಲ್ಲಿ. ಮನೆಗಾದ್ರ ಅವನೇ ಅವನು ಕಣಪ್ಪ. ಯಾವ ಮನೆಗ ಸಣ್ಣ ಮಗ ಪುಣ್ಸ್ಕೊಳಕಾದ್ದ ಇಪ್ಪಟ್ಟಿ ರಸ್ಸಲ್ಲಿ ನಡಿ. ಗೈಸ್ ಮದುವೆಗೆ ಇಲ್ಲಿ ನಮ್ಮ ಅಜ್ಜಿ ಮನೆಗಡೆ ಹೋಯ್ತಾ ಇರೋದು. ಗೈಸ್ ಹೋಯ್ತಾ ಇದಾರಿಲ್ಲ ಹಂಗೆ ಮದುವೆ ಹೋಯ್ತಿದ್ವಲ್ಲ, ನಮ್ಮ ಅತ್ತೆನ ಪಿಕ್ ಮಾಡ್ಕೊ ಹೋಯ್ತಾರೆ. ಗೌರಿ ಅತ್ತೆ ಸಿಕ್ಕತ್ತೆ ಏನ್ ಮಿಂಚ್ತಿದೆ ಮುಲ್ಲ ನೋಡಿ ನಿಮ್ಮ ಅಕ್ಕ ನಿಂಗೆ ಆವಾಜ್ ಆಗ್ತಾ ಅಭಿಯಣ ಮಾಯಣ ನಿಮ್ಮ ಅಕ್ಕ ದಪ್ಪ ಬಿಡೋ ಕಣತೆ. ಅಯ್ಯೋ ಆಚಾರಿ ಸೇರ್ಕೊಬಿಡು. ನೀವೇನೇ ಸಣ್ಣಗಿದ್ರಿ ನೀವು ನಮ್ಮ ಅತ್ತೆಗೆ ಆಡ್ತಾರ ಏನೋ. ಜ್ಞಾನವಿ ಸದ್ದೇ ಇಲ್ಲ ಅನ್ಕಳಿ. ಮಗುವಿಂದ ಅಲ್ಲಿಂದ ಬರಗಟ್ಟು ಸುಮ್ಮನೆ ಸೆಲೆಕ್ಟ್ ಆಗ್ಬಿಡ. ಅಪ್ಪ ನಿನ್ ತಂಗಿ ಹುಡ್ತಾ ಬಿಟ್ಟು ಡೇಟ್ ಹೇಳಪ್ಪ. ಜಲ್ದಿ ಬಾಯಿ ಕಟ್ ಮಾಡಿಸ್ವೆ ಚಿಕ್ಕತೆ ಬರ್ತಡೇ ಅಂತ ಹೇಳ್ತೀನಿ. ಚಿಕ್ಕತೆ ನಿಮ್ ಅಣ್ಣನ್ ಕೇಳು, ಕೇಳ್ಬಿಟ್ಟು ಹೇಳ್ತೀವಿ. ಅವಾಗ ಕೇಕ್ ಕಟ್ ಮಾಡಿಸು ಪಕ್ಕ ಕಾಣತ್ತೆ ಸರಿನಾ? ಅಪ್ಪ ಹೇಳಪ್ಪ. ಆಯ್ತು ಹೇಳ್ತೀನಿ ನಡಿ. ಇಡೀ ಬೇಡ ಹಂಗ ಗಳಗಳು ಬಂದಿ ಮುಂದಕ್ಕೆ ನೋಡ್ತಾ ನಡಿ. ನಿಮ್ ತಂಗಿ ಬರ್ತಡೇ ಡೇಟ್ ಗೊತ್ತಿಲ್ವಪ್ಪ ನಿಂಗೆ? ಗೊತ್ತಾಯ್ತು ನಡಿ, ಹೇಳ್ತೀನಿ ಆಮೇಲೆ ನಾಳೆ. ನಂದೇ ಗೊತ್ತಿಲ್ಲ. ನಡೆ ಮುದವೆ ಗೊತ್ತಿಲ್ಲ ಕಣ ನಿನ್ಗ. ನಾನು ಊಟಕ್ ಮುಂಚೆ ಉಟ್ಬಿಟ್ಟೆ, ಅವನು ಗೊತ್ತು ಎಲ್ಲ ಡೇಟ್ ಗೊತ್ತಿಲ್ವಂತ. ಸರತು ಮುಡ್ಬಿಡ ಬರ್ಕೊಂಡಿರೋನ್ಗಿಂತ ಗೊತ್ತಿಲ್ವಂತ. ಕಣ್ಣು ಬೀಳ್ತಾ ಒಂಥರ ಚೈಲ್ಡ್ ಆಡಂಗ ಆಡ್ಬೇಡ. ನಾನೇ ಹಿಡ್ಕತ್ನಿ. ಆ ಗಂಡು ತಲೆ ಕರ್ಕೊಂಬಾರ್ದಂತ ನೀವು ಬಂದ್ಬಿಟ್ಟಿದಾರಲ್ಲ ಹಂಗೆ. ಇಲ್ಲಿರೋರ್ಗೆ ಜಾಗ ಇಲ್ಲ, ತಲೆ ಎಲ್ಲಿ ಕುಣಿಸ್ಕೊಬತ್ತಿದೆ ನಡಿ. ಅಲ್ಲಿ ಎಲ್ಲಿ ಅಲ್ಲಿ ಅಂದ್ರ ನಿನ್ ಕಾಲ್ ಹತ್ರ ನಿಲ್ಸಿರೋ ಸರತು ಅತ್ತೆ ಫೋನ್ ಎಲ್ಲ ಕಣ ಕರೆಕ್ಟ್ ಆಗಿ ಗಾಡಿ ಓಡಿಸ್ಕೊಂಡು ನಡಿಪ. ಫೋನ್ ಇಷ್ಟೇ ರೆಡಿ ಸರಿ ಚಿಕ್ಕದಾಯ್ತು. ಚೌಟ್ರಿ ಮನೆಗೆ ರೀಚ್ ಆದ. ಏನೋ ಮಗಳೇ ನಮ್ ಜ್ಞಾನವಿಗೆ ಚೌಟ್ರಿಗೆ ರೀಚ್ ಆಯ್ತಿದೆ. ಒಂದು ಸಣ್ಣ ಗಿಫ್ಟ್ ಚಿನ್ನ ಇಲ್ಲಿ ನಿಂಗೆ ಚಿನ್ನು ಲಾಕ್ ಮಾಡ್ಬಿಟ್ಟು ಊಟ ತಗ್ಬಾ. ಗೈಸ್ ಕಾರ್ ಕೀ ಬೇರೆ ಸಿಗ್ತಾಯಿಲ್ಲ ಇಂಥ ಟೈಮಲ್ಲೇ. ಕೊನೆಗೂ ಸಿಕ್ತು. ಅವರೆಲ್ಲ ಓಡೊಂಟೋಗ್ಬಿಟ್ಟವ್ರು. ನಾನು ನಮ್ಗೆ ಜ್ಞಾನವಿ ಇಬ್ರು ಬಿಟ್ಬಿಟ್ಟು. ದೊಡ್ಡಮ್ಮ ಮದುವೆ ಆಯ್ತಿರೋರು ಹೆಂಗ್ ರಿಲೇಷನ್ ಆಗ್ಬೇಕು ಹೇಳಿ ನಮಗೆ? ಅಂದನ್ ಮಾವನ ಅಣ್ಣನ ಮಕ್ಕಳು ಕೊಡ್ಬಾ. ಓಕೆ ತಂಗಿ ಮದುವೆ ಮಕ್ಕಳಿಗೆ ಓಡೈತಿರಿ ನೋಡ. ಹಿಂಗೆ ಬರತ್ತೆ ಹೇಳಿ. ಅಲ್ಲೇ ಅವನ ಮುಂದೆ ನಾವು ಹಾಂ ಹಾಂ ಮಿಕ್ಸಿದ್ಯಾ? ಯಾವ ಊರು ಪೇಂಟ್ ಹೊಡ್ಕೊ ಬಂದಿದ್ದೀಯ? ಚೆನ್ನಾಗಿದ್ದೀರಾ? ಹಾಯ್ ಹಾಯ್ ಆರಾಮ ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಎಲ್ಲ ಅವಾಗಲೇ ಗ್ಯಾಂಗ್ ಸೇರ್ಬಿಟ್ರ? ಅಮ್ಮ ಚೆನ್ನಾಗಿದ್ದೀರಾ? ಮದುವೆಗೆ ಬರೋವರೆಗೂ ನಿಮ್ಮ ಮಕ್ಕಳ ಮದುವೆ ಅಂತ ಗೊತ್ತೇ ಇಲ್ಲ ನನಗೆ ನಿಜವಾಗ್ಲೂ. ಎಲ್ಲಿ ನಿಮ್ಮ ಅಣ್ಣ ಬರತ್ತು? ಚೆನ್ನಾಗಿದ್ಯಪ್ಪ ಚಿನ್ನು? ಕಂಗ್ರಾಟ್ಸ್ ಒನ್ಸ್ ಅಗೇನ್.
ಕಂಗ್ರ್ಯಾಚುಲೇಷನ್ಸ್. ಬರೋವರೆಗೂ ನಿಮ್ಮ ಮದುವೆ ಅಂತಾನೆ ಗೊತ್ತಿಲ್ಲ ನನಗೆ. ಆರಾಮ, ಚೆನ್ನಾಗಿದ್ದೀರಾ? ಸೂಟ್ ನೋಡಿ ಹೆಂಗೆ ಹಾಕೊಂಡ ಹಳ್ಳಿದೀಗ. ಬಾಡಿಗೆ ತಂದ್ಯಾ? ಸುಮ್ಮನೆ ವಾಚಿನ್ನು ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು 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 ಚೆನ್ನಾಗಿ ಮಾಡಿ ಗೈಸ್. ನಮ್ಮ ಅತ್ತೆದಿರು, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಈಚೂರಿಗೆ ಹೋಗಿ ಕೂತ್ಕೊಬಿಟ್ಟವ್ರೆ. ನನ್ನ ಜ್ಞಾನವಿನ ಮಾತ್ರ ಈ ಕಡೆ ಹೋಗ್ಬಿಟ್ಬಿಟ್ಟು ಅವ್ರು ಮಾತ್ರ ಆ ಕಡೆ ಕೂತ್ಕೊಬಿಟ್ಟವ್ರೆ. ಮದುವೆಗೆ ಬಂದು ಸಿಕ್ಕಾಬಿಟ್ಟೆ ಒಂಥರ ಫೀಲ್ ಅಂತ ಹೇಳಿದ್ರು, ಒಂಥರ ಖುಷಿ ಆಯಿತು. ಮದುವೆಗೆ ಬಂದರೆ ಅಲ್ಲಿ ಎಲ್ಲರೂ ಬಂದು ಮಾತಾಡಿಸ್ತಾರಲ್ಲ, ಫ್ಯಾಮಿಲಿ ಮದುವೆಗೆ ಬಂದಾಗ ಅದೊಂದು ಫೀಲೇ ಬೇರೆ ಅಂತ ಹೇಳ್ರಿ. ಒಂದು ರೆಸ್ಪೆಕ್ಟು, ಎಲ್ಲರೂ ಬಂದು ಮಾತಾಡ್ಸೋದು, ಅವ್ರು ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು, ಏನೋ ಒಂಥರ ಬೇರೆ ಥರ ಫೀಲ್ ಅಂತ ಹೇಳ್ರಿ. ಸಿಕ್ಕಾಪಟ್ಟೆ ಖುಷಿ ಗೈಸ್. ಮದುವೆ ಮನೆಗೆ ಈ ಥರ ವೆರೈಟಿ ತಿನ್ನೋಕ್ಕೆ ಬರ್ಬೋದು. ಎಷ್ಟು ವೆರೈಟಿ ನೋಡ್ರಿ. ನಮ್ಮ ಜ್ಞಾನವೇ ಮದುವೆ ಏನೂ ತಿಂದಿಲ್ಲ. ತಿನ್ನಲೇ ಗೈಸ್. ಎಲ್ರದ್ದು ಊಟ ಮುಗೀತು. ಇಲ್ಲಿ ನೋಡಿ, ಎಲ್ಲ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊ ಹೋಯ್ತಿದ್ದೀರಿ ಅತ್ತೆದೀರಾ. ಗೈಸ್ ಮದುವೆ ಎಲ್ಲ ಮುಗೀತು, ಸಕ್ಕತ್ತಾಗಿತ್ತು ಅನ್ಕೊಳ್ರಿ. ಅಪ್ಪ ಹೆಂಗ ಅನ್ಸ್ತು ನಿಂಗೆ? ಇವತ್ತೇ ಫಸ್ಟ್ ಬಂದಿರೋದು ಕಣಪ್ಪ ಬಲ್ಮುರಿಗ. ಚೆನ್ನಾಗದೆ ಇಲ್ಲಿ ವಾತಾವರಣ ಅಂತ. ಅಲ್ಲ ಕಣಪ್ಪ, ಮದುವೆ ಹೆಂಗ ಅನ್ಸ್ತು ಅಂತ. ಮದುವೆ ತುಂಬಾ ಚೆನ್ನಾಗಿ ಮಾಡೋರ, ಅಡಿಗೆ ಎಲ್ಲ ಚೆನ್ನಾಗಿ ಮಾಡೋರ. ಎಲ್ಲಾರು ನೀನ್ ಗುರ್ತಿಡ್ದು ಮಾತಾಡ್ಸ್ತಾರಲ್ಲ, ತುಂಬಾ ಸಿಕ್ಕಾಪಟ್ಟೆ ಖುಷಿ, ಹೆಮ್ಮೆ ಆಗೋದಲ್ಲ. ಹೌದು. ನಮ್ಮ ಅಮ್ಮನ ಕೇಳೋದಿರಿ ಗೈಸ್. ನಮ್ಮ ಅಮ್ಮ ಇನ್ನೂ ಜಾಸ್ತಿ ಖುಷಿ ಪಟ್ಬಿಡಿ. ಸಿಕ್ಕಲ್ಲ ಎಲ್ಲ ಹತ್ತಿದ್ರ ಜನ ಮಗಳ ಏನು ತಿಂದಿಲ್ಲ ಮದುವೆ. ಜಾನವಿ ಕೆರ ತೋರ್ಸು ನಡೀತಾಳೆ. ಹೆಂಗಿತ್ತಮ್ಮ ಮದುವೆ? ಸೂಪರ್ ಆಗಿತ್ತು. ಚಾ ಮಾಡಿದೊಳಗೆ ಎಲ್ಲ ಮಾತಾಡಿಸಿ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನಮ್ಮ ಅಮ್ಮಂಗೆ ಅದೇ ಖುಷಿ. ಯಾವ್ದಾರ ಫಂಕ್ಷನ್ಗೆ ಹೋದಾಗ ರಾಣಿ ಥರ ನಮ್ಮ ಅಮ್ಮ ಫೀಲ್ ಮಾಡ್ಕೊಳ್ಳೋದು. ಎಲ್ಲ ಬಂದು ಮಾತಾಡಿಸ್ದಾಗ ನನ್ನ ಮಗ ಮಹಾರಾಜ ಇದ್ದಂಗೆ ಎಲ್ಲ ಥರ ಒಂಥರ ಹೆಮ್ಮೆ. ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಇಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀವಿ, ಇಷ್ಟು ಜನ ಬಂದು ರೆಕಗ್ನೈಸ್ ಮಾಡಿ ಬಂದು ಮಾತಾಡಿಸ್ತಾರೆ. ಇವಾಗ ನಾನು ಅಷ್ಟೇ, ಯಾರು ಸೆಲೆಬ್ರಿಟಿಗಳು ಏನಾದ್ರು ಕಂಡ್ರೆ ನಂಗೆ ಅವ್ರು ಇಷ್ಟ ಆಗಿದ್ರೆ ಅವ್ರನ್ನ ನಾನು ಪರ್ಸ್ನಲ್ ಆಗಿ ಅವ್ರನ್ನ ಫಾಲೋ ಮಾಡ್ತಿದ್ರೆ ಮಾತ್ರ ನಾನು ಹೋಗಿ ಮಾತಾಡ್ಸಕ್ಕೆ ಹೋಗೋದು. ಆ ಥರ ಯಾರು ಸಿಕ್ಕಿದಾಗ. ಇಲ್ಲ ಅಂದಾಗ ನಾನು ಮಾತಾಡ್ಸಕ್ಕೆ ಹೋಗಲ್ಲ. ಹಂಗೆ ನನ್ನ ಬಂದು ಮಾತಾಡ್ಸ್ತಾರಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಅಲ್ಲ. ನನ್ನ ಫ್ರೆಂಡು ಅಲ್ಲ, ಏನೂ ಅಲ್ಲ. ಒಬ್ಬ ಅನ್ನೊಂದು ಪರ್ಸನ್ನ ಬಂದು ನನ್ನ ವಿಡಿಯೋ ನೋಡ್ಕೊಂಡು ಈ ಥರ ಫಾಲೋ ಮಾಡ್ತಾರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಅಂಕಲ್. ಮತ್ತೆ ಒಬ್ಬೊಬ್ಬನೇ ಮಾತಾಡ್ಕೋತಿದ್ದೆ ಯಾಕೆ ಅಂತ ವಿಡಿಯೋದಲ್ಲಿ ಮಾತಾಡ್ತಿರೋದು ಕಣತೆ. ಗೌರಿ ಅತ್ತೆ, ನಿಮ್ಮ ಅಣ್ಣನ ಎತ್ಕೊಡೋ ನೋಡತ್ತೆ. ನಿಲ್ಸು ಬಂದ. ಅಭಿ ಯಾಕ್ಲ ಬರಕ್ ಹೋದೆ? ನಾನೇ ಬರೋನಲ್ಲ. ಮಾಡ್ತಾನೆ ನಿಮ್ಮಮ್ಮನೇ. ಅಮ್ಮನ ಮೇಲೆ ಎಷ್ಟು ಲವ್ ನೋಡಿ ಗೈಸ್. ಫೋನ್ ಮಾಡಿ 2 ನಿಮಿಷಕ್ಕೆ ಬಂದವನೆ. ಕಿವಿಗೆ ಬೇರೆ ಹಾಕ ಬಂದವನ. ಹಾಯ್ ಮುದಾವಿ ಆಯ್ತು. ಕಿವಿ ಹೊಂಟೈತಾವ ಕಣ ಮುದಾವಿ, ಹಂಗ ಹಾಕಬಾರ್ದು. ಊರ್ಗ್ ಹೋಗು ಬಾ. ಸರಿ ಹೋಗ್ಬೇ. ನನ್ನ ಅತ್ತಿ ಕರ್ಕ ಬರೋಂಕಳ ಇವಾಗ. ಗುಡ್ಲ ಬಂದ ಅವನ್ಗೆ. ಲೇಟ್ ಆಯ್ತಾ? ನಮ್ಮ ಅತ್ತೆ ಬಿಸಿನೀರು ಕುಡಿಬೇಕು ಅಂತ ಇಚ್ಛೆ ಪಾಪ. ಸರಿ ಇವ್ರೆ ನೋಡಿ ನಮ್ಮ ಅಕ್ಕನ ಹಸ್ಬೆಂಡ್. ಬರ್ತಾರೆ ಸೆಲೆಬ್ರೇಷನ್ ಮಾಡೋದು ಬಾವಾ? ಆಯ್ತಲ್ಲ ಮಾಡೋದಲ್ಲ. ಇಷ್ಟೊತ್ತಿನ ಮೇಲೆ ಹೋಗ್ಬೇಕಕ್ಕ. ಇದ್ದಿದ್ರೆ ಆಯ್ತಿರಲ್ವೇನೋ. ನಿಮ್ ನೋಡ್ಬೇಕಂತ ಕಣಪ್ಪ. ಶ್ವೇತಕ್ಕ ಒಂದ್ಸಲ ಹ್ಯಾಪಿ ಬರ್ತಡೆ. ಬಾಯ್ 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 ಬಾಯ್. ಕೊನೆಗೂ ಒಟ್ಟಿಗೆ ಬಂದು ಮದುವೆ ಎಲ್ಲ ಮುಗೀತು. ಇವಾಗ ಮನೆ ಕಳೋದಷ್ಟೇ. ಅಷ್ಟೇ. ನಾಳೆ ಏನ್ ಕೆಲಸ ಐತೆ ಅಂದ್ರೆ, ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಏನಕ್ಕೆ ಹೋಗ್ಬೇಕು ಅಂದ್ರೆ ಕ್ರಿಕೆಟ್ ಅದೇ ಇನ್ಫ್ಲೂಯೆನ್ಸರ್ಸ್, ಆಲ್ಮೋಸ್ಟ್ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಹೋದವ್ರಂತೆ. ಅಲ್ಲಿ ಜರ್ಸಿ ಲಂಚ್ ನಾಳೆ ಇರೋದು. ನಾಳೆ ಜರ್ಸಿ ಲಂಚ್, ಆಮೇಲೆ ನಾಳಿಗೆ ಕ್ರಿಕೆಟ್. ನಾಳಿದ್ದು ಅಚ್ಚನಹಳ್ಳಿದ್ದು 2 ದಿವಸ ಐತಂತೆ. ಕ್ರಿಕೆಟ್ ಆಡಕ್ ಹೋಗ್ಬೇಕು ಅಷ್ಟೇ. ಇವಾಗ ಟೀಮ್ ಬಂದವನಿ.